Hi students, welcome back to my channel AMAR English Academy, and I am Amarish. Now in this class we are going to see the same lesson, that is previous lesson of a 9th standard on saying please. Okay, so first part, second part over, this is the third part. As it is a lengthy lesson, so it might take even one more part also. So this is the third part, part 3. Part 1 and part 2 if you not watched, so I will give the link in the description. Please watch part 1 and part 2, then you can watch part 3. There will be a continuity. Okay, so let us move on saying please. AJ Gardiner. So having searched my pockets, so you know till now what happened, the author ಏನು ಮಾಡ್ತಾರೆ, ಒಂದ್ಸಲ ಪರ್ಸನ್ನ ಮನೇಲಿ ಬಿಟ್ಟು ಬಂದಿರ್ತಾರೆ, ಬಸ್ ಹತ್ತಾರೆ, ಆದರೆ ಪೊಲೈಟ್ ಕಂಡಕ್ಟರು, ಭಾಳ ಒಳ್ಳೆ ಕಂಡಕ್ಟರ್, ಅವನ ಫ್ರೆಂಡು ಅಂತ ಹೇಳ್ತಾರೆ ಅವರು. ಓಕೆ, ಅವ್ನು ಬೇಕಾದರೆ ಇವರಿಗೆ ಅವನು ಎಷ್ಟೇ ಒಳ್ಳೆಯವನಾಗಿದ್ದರೂ ಸಹಿತ ನೀವು ಇಳಿದು ಬಿಡ್ರಿ ಅಂತ ಹೇಳ್ಬೋದಾಗಿತ್ತು, ಅಥವಾ ಇವರನ್ನು ಬೇರೆ ಬೇರೆ ರೀತಿಯಲ್ಲಿ ಜನ ನೋಡ್ತಾರೆ. ನಾವು ಯಾವಾಗಾದರೂ ಬಸ್ಸಲ್ಲಿ ಅಥವಾ ಹೋಟ್ಲಲ್ಲಿ ಟಿಫನ್ ಮಾಡಿ ದುಡ್ಡಿಲ್ಲ ಅಂತ ಹೇಳಿದ್ರೆ ದೇ ವಿಲ್ ಥಿಂಕ್ ದ್ಯಾಟ್ ಇಟ್ಸ್ ಅ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ, ಚೀಟ್ ಮಾಡ್ತಿದ್ದಾರೆ ಅಂತ ಅಂದ್ಕೋತಾರೆ. ಓಕೆ, ಆದರೆ ಇಲ್ಲಿ ಆ ಕಂಡಕ್ಟರ್ ಏನು ಮಾಡ್ತಾನೆ, ಭಾಳ ಸಾಫ್ಟಾಗಿ ಇವ್ರ ಜೊತೆ ಬಿಹೇವ್ ಮಾಡ್ತಾನೆ. ಸೊ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಸಿ ಹಿಯರ್, having searched my pockets in vain for stray coppers in stray in the sense movable, stray dogs ಅಂತೀವಲ್ಲ ಬೀದಿ ನಾಯಿ ಅಂತೇಳಿ. ಓಕೆ, I am searching for the coppers in the sense coins, for money. I am searching in my pocket for the coins, money, and having found I was utterly penniless. ನನಗೆ ಗೊತ್ತಾಗಿದ್ದು ಏನು ಅಂತಂದರೆ, ಐ ಆಮ್ ಕಂಪ್ಲೀಟ್ಲಿ ಪೆನ್ನಿಲೆಸ್, ₹1 ಕೂಡ ಇಲ್ಲ. I told the conductor with an honest face, as I could assume that I couldn't pay the fare and must go back for money. I told in an honest tone, okay, I am sorry, I don't have a money, I left my purse and I have to go back ಅಂಥೇಳಿ ಎಷ್ಟು ಸಾಧ್ಯದ ಅಷ್ಟು ವಿನಯದಿಂದ ಹೇಳಿದೆ. ಓ ಯು ನೀಡ್ ನಾಟ್ ಗೆಟ್ ಆಫ್, ಅದು ಅವನೇನು ಹೇಳ್ದ, ಯು ನೀಡ್ ನಾಟ್ ಗೆಟ್ ಆಫ್, ನೀವೇನು ಇಳಿದು ಹೋಗಬೇಕಾಗಿಲ್ಲ. ದಟ್ಸ್ ಆಲ್ ರೈಟ್ ಸೇಡ್ ಹಿ, ಇಟ್ಸ್ ಓಕೆ. ಆಲ್ ರೈಟ್, ಆಲ್ ರೈಟ್ ಸೇಡ್ ಐ, ಹೌದಾ, ಆಲ್ ರೈಟಾ, ಬಟ್ ಐ ಹ್ಯಾವಂಟ್ ಕಾಪರ್ ಆನ್ ಮೀ, ನನ್ನ ಹತ್ರ ಒಂದು ಕಾಯಿನ್ ಕೂಡ ಇಲ್ಲ. ಓ ಐ ವಿಲ್ ಬುಕ್ ಯು ಥ್ರೂ, ಹಿ ರಿಪ್ಲೈಡ್. ಐ ವಿಲ್ ಬುಕ್ ಯು ಥ್ರೂ, ಐ ವಿಲ್ ಗಿವ್ ಯು ಅ ಟಿಕೆಟ್, ಐ ವಿಲ್ ಬುಕ್ ಯು ಅ ಟಿಕೆಟ್ ಅಂತ ಅವನು ಹೇಳ್ದ. ವೇರ್ ಡೂ ಯು ವಾಂಟ್ ಟು ಗೋ, ತಾವೆಲ್ಲಿಗೆ ಹೋಗಬೇಕು? ಆ್ಯಂಡ್ ಹಿ ಹ್ಯಾಂಡಲ್ಡ್ ಹಿಸ್ ಬಂಡಲ್ ಆಫ್ ಟಿಕೆಟ್ಸ್ ವಿತ್ ದ ಏರ್ ಆಫ್ ಅ ಮ್ಯಾನ್ who was prepared to give me a ticket for anywhere from the bank to Hong Kong. At that time he looked me, he appeared me like a god man. Okay, so ದೇವತಾ ಮನುಷ್ಯನ ಥರ ಕಂಡ, ಕೈಯಲ್ಲಿ ಟಿಕೆಟ್ ಹಿಡ್ಕೊಂಡು ಟಿಕೆಟ್ ಕೊಡುವ ಒಬ್ಬ ಜೆಂಟಲ್ಮ್ಯಾನ್, ದೇವತಾ ಮನುಷ್ಯನ ಥರ ಅವನು ನನಗೆ ಕಂಡ. ಅವನು ನನಗೆ ಇಲ್ಲಿಂದ ಎಲ್ಲಿಗೆ ಬೇಕಾದರೂ, ಹಾಂಗ್ಕಾಂಗ್ ಬೇಕಾದರೂ ಟಿಕೆಟ್ ಕೊಡಲಿಕ್ಕೆ ಅವನು ರೆಡಿಯಾಗಿದ್ದ ನನಗೆ. ಐ ಸೇಡ್ ಇಟ್ ವಾಸ್ ವೆರಿ ಕೈಂಡ್ ಆಫ್ ಹಿಮ್ ಆ್ಯಂಡ್ ಟೋಲ್ಡ್ ಹಿಮ್ ವೇರ್ ಐ ವಾಂಟೆಡ್ ಟು ಗೋ. ಅವ್ನು ಹೇಳಿದೆ, ಅವನಿಗೆ ಥ್ಯಾಂಕ್ಸ್ ಹೇಳಿದೆ, ಸೋ ಕೈಂಡ್ ಆಫ್ ಯು, ನಾನು ಎಲ್ಲೋ ಹೋಗ್ಬೇಕಂತ ಅವನಿಗೆ ಹೇಳಿದೆ. ಆ್ಯಂಡ್ ಆ್ಯಸ್ ಹಿ ಗಿವ್ ಮಿ ಎ ಟಿಕೆಟ್ ಐ ಸೈಡ್, ಬಟ್ ವೇರ್ ಶಾಲ್ ಐ ಸೆಂಡ್ ದ ಫೇರ್, ನೀವು ಟಿಕೆಟ್ ಇವಾಗ ಕೊಡ್ತಿದ್ದೀರಾ, ಬಟ್ ವಾಪಸ್ ದುಡ್ಡು ನಾನು ಎಲ್ಲಿ ಕಳಿಸ್ಬೇಕು ನಿಮಗೆ? ಓಕೆ, ಓ ಯು ವಿಲ್ ಸಿ ಮೀ ಸಮ್ ಡೇ, ಆಲ್ ರೈಟ್. ಅವನು ಹೇಳ್ದ, ಇಲ್ಲ ಒಂದು ಕಡೆ ಭೇಟಿ ಆಗ್ತೀವಿ, ಅರ್ತ್ ಈಸ್ ರೌಂಡ್ ಆ್ಯಂಡ್ ಸ್ಮಾಲ್. ಓಕೆ, ಈ ಸಣ್ಣ ಭೂಮಿಲಿ ಗುಂಡುಗಿದೆ, ಮತ್ತೆ ಮೀಟ್ ಆಗ್ತೀವಿ ನಾವು, ಕೊಡುವಿರಂತೆ. ಹಿ ಸೈಡ್ ಚಿಯರ್ಫುಲಿ ಆ್ಯಸ್ ಹಿ ಟರ್ನ್ಡ್ ಟು ಗೋ. ಬೇರೆ ಕಂಡಕ್ಟರ್ ಆಗಿದ್ದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಈ ಸಿಚುವೇಶನ್ನ, ನೀವು ಬಸ್ಸಲ್ಲಿ ಹತ್ತಿದ್ದೀರಾ. ಓಕೆ, ಸೊ ಕಂಡಕ್ಟರ್ ಎಲ್ಲರ ಮೇಲೂ ರೇಗ್ತಾ ಇದ್ದಾನೆ, ನೀವು ಅದನ್ನು ನೋಡಿ ಒಂದು ಚಿರು ನಗ್ತಾ ಇದ್ದೀರಾ. ನಿಮ್ಮ ಟರ್ನ್ ಬಂದಾಗ ನಿಮ್ಮ ಹತ್ರ ₹1 ಇಲ್ಲ. ಸೊ ಹೌ ವಿ ವಿಲ್ ರಿಕ್ವೆಸ್ಟ್ ಹಿಮ್? ಸೊ ಅದೇ ಇಲ್ಲಾಗಿದ್ದು. ಬಟ್ ಕಂಡಕ್ಟರ್ ಸೊ ಮೇಡ್ ದ ಸಿಚುವೇಶನ್, so turn the situation, okay, the worst situation into cheerful atmosphere. ಅತ್ಯಂತ ಕಹಿ ಅನುಭವ ಆಗ್ಬೋದಾಗಿತ್ತು ಲೇಖಕರಿಗೆ, ಆದರೆ ಇದೊಂದು ಮೆಮೊರೇಬಲ್ ಮೂಮೆಂಟ್ ಆಯಿತು ಅವರಿಗೆ, ಬಿಕಾಸ್ ಆಫ್ ದ ವೆಲ್ ಬಿಹೇವಿಯರ್, ಓಕೆ, ದ ಗುಡ್ ನೇಚರ್ ಆಫ್ ದ ಕಂಡಕ್ಟರ್. ಆ್ಯಂಡ್ ದೆನ್ ಲಕಿಲಿ ಮೈ ಫಿಂಗರ್ ಸ್ಟಿಲ್ ವಂಡರಿಂಗ್ ಇನ್ ದ ಕಾರ್ನರ್ಸ್ ಆಫ್ ಮೈ ಪಾಕೆಟ್. ಆದರೂ ನನ್ನೊಂದು ಕೈ ನನಗೆ ಗೊತ್ತಿಲ್ಲಾರ್ದಂಗೆ ಪಾಕೆಟಲ್ಲಿ ಹುಡುಕ್ತಾನೇ ಇದೆ ಇನ್ನೂ. ಲೈಟೆಡ್ ಆನ್ ಅ ಸೀಲಿಂಗ್ ಆ್ಯಂಡ್ ಅಕೌಂಟ್ ವಾಸ್ ಸ್ಕ್ವಾಡ್.
ಸ್ಕ್ವೇರ್ಡ್. ಸೊ ಒಂದು ಅದೃಷ್ಟವಶಾತ್ ಒಂದು ಕಾಯಿನ್ ಸಿಕ್ತು ನನಗೆ. ಓಕೆ, ಅದನ್ನು ನನಗೆ ಅಕೌಂಟು ಚುಕ್ತಾ ಮಾಡಿದೆ. ಸ್ಕ್ವೇರ್ಡ್ ಇನ್ ದ ಸೆನ್ಸ್ ಐ ಪೇಯ್ಡ್ ಮನಿ ಬ್ಯಾಕ್. ಬಟ್ ದ ಫ್ಯಾಕ್ಟ್ ಡಿಡ್ ನಾಟ್ ಲೆಸನ್ ದ ಗ್ಲೋ ಆಫ್ ಪ್ಲೆಜರ್ ವಿಚ್ ಸೋ ಗುಡ್ ನೇಚರ್ಡ್ ಆ್ಯನ್ ಆ್ಯಕ್ಷನ್ ಹ್ಯಾಡ್ ಗಿವನ್ ಮೀ. ಓಕೆ, ನಾನು ದುಡ್ಡು ಅವನಿಗೆ ಸಿಕ್ತು, ಕೊಟ್ಟೆ. ಆದರೆ ಅದು ಇಲ್ಲಿ ನಡೆದಿರ್ತಕ್ಕಂಥ ಘಟನೆಯ ಒಂದು ಸೌಮ್ಯತೆಯನ್ನು, ಒಂದು ಗ್ರೇಟ್ನೆಸ್ಸನ್ನು ಕಡಿಮೆ ಮಾಡಲಿಲ್ಲ. ನನಗೆ ಕಂಡಕ್ಟರ್ ಒಬ್ಬ ಅದ್ಭುತ ಮನುಷ್ಯನಾಗಿ ಕಂಡ. ಓಕೆ, ಸೊ ಇವಾಗ ನಾನು ಕಾಯಿನ್ ಕೊಟ್ಟೆ, ದಟ್ ಈಸ್ ಓಕೆ. ಬಟ್ ಬಿಫೋರ್ ದ್ಯಾಟ್, ಈವನ್ ದೋ ವೆನ್ ಐ ಸೇಡ್ ಐ ಡೋಂಟ್ ಹ್ಯಾವ್ ಎನಿ ಮನಿ, ಹೀ ಪ್ಲೆಸೆಂಟ್ಲಿ ಗಿವನ್ ಅ ಟಿಕೆಟ್ ಟು ಮೀ. ಓಕೆ, ಅತ್ಯಂತ ಸಂತೋಷ ನನಗೆ ಟಿಕೆಟ್ ಕೊಟ್ಟಿದ್ದ. ಅವನು ನನಗೆ ಅವಮಾನ ಮಾಡಲಿಲ್ಲ. ಓಕೆ, ಬಸ್ಸಿಂದ ಇಳಿ ಅಂತ ಹೇಳಿಲ್ಲ. ಓಕೆ, ದಿಸ್ ಈಸ್ ಹೌ ಇಟ್ ಹ್ಯಾಪನ್ಡ್. A few days after, my most sensitive toe was trampled on rather heavily as I sat reading on the top of a bus. ನಾನು ಬಸ್ಸಲ್ಲಿ ಮೇಲೆ ಹಿಡ್ಕೊಂಡು ಸುಮ್ಮನೆ ನಿಂತಿದ್ದೆ. Someone trampled my toe, sensitive toe. ಓಕೆ, ನನ್ನ ಮೃದುವಾದ ಬೆರಳುಗಳನ್ನು, ಕಾಲು ಬೆರಳುಗಳನ್ನು ಯಾರೋ ಒಬ್ಬರು ತುಳಿದ್ರು. ಐ ಲುಕ್ಡ್ ಅಪ್ ವಿತ್ ಸಮ್ ಆ್ಯಂಗರ್ ಆ್ಯಂಡ್ ಮೋರ್ ಅಗೋನಿ. ನಾನು ಅವ್ರ ಕಡೆ ಆ್ಯಂಗರ್, ಸಿಟ್ಟು ಮತ್ತು ಅಗೋನಿ, ಪೇನ್, ಎರಡನ್ನೂ ಮಿಶ್ರ ಒಂದು ಭಾವನೆಯಲ್ಲಿ ಸಿಟ್ಟಿನಿಂದ ಅವ್ರ ಕಡೆ ನೋಡಿದೆ. ಆ್ಯಂಡ್ ಐ ಸಾ ಮೈ ಫ್ರೆಂಡ್ ಆಫ್ ದ ಚಿಯರ್ಫುಲ್ ಕೌಂಟೆನೆನ್ಸ್, ಇನ್ ದ ಸೆನ್ಸ್ ಎಕ್ಸ್ಪ್ರೆಷನ್. ಅಲ್ಲಿ ನೋಡಿದ್ರೆ ಯಾರಿದ್ದಾರೆ? ನಮ್ಮ ಫ್ರೆಂಡ್ ನಕ್ಕೊಂಡಿದ್ದಾನೆ. ಚಿಯರ್ಫುಲ್ ಎಕ್ಸ್ಪ್ರೆಷನ್, ಸಂತೋಷದ ಒಂದು ನಮ್ರತಾ ಮುಖಭಾವದಲ್ಲಿದ್ದಾನೆ. ಸಾರಿ ಸರ್, ಹಿ ಸೈಡ್. ಓಕೆ, ಐ ನೋ ದೀಸ್ ಆರ್ ಹೆವಿ ಬೂಟ್ಸ್. ಸಾರಿ ಸರ್, ನನ್ನ ಬೂಟು ಭಾಳ ಹೆವಿ ಇದೆ ಅಂತ ನನಗೆ ಗೊತ್ತು. ಗಾಟ್ ದೆಮ್ ಬಿಕಾಸ್ ಮೈ ಓನ್ ಫೀಟ್ ಗೆಟ್ ಟ್ರಾಡ್ ಆನ್ ಸೋ ಮಚ್. ಈ ಹೆವಿ ಬೂಟ್ ನಾನು ಯಾಕೆ ತೊಗೊಂಡಿದ್ದೇನೆಂದರೆ, ದಿನಾಲೂ ನನ್ನ ಕಾಲು ನಾನು ತುಳಿಸ್ಕೊಂಡು ಸಾಕಾಗಿ ಈ ಒಂದು ದಪ್ಪಾಗಿರೋ ಬೂಟನ್ನು ನಾನು ತೊಗೊಂಡಿದ್ದೇನೆ. ಆ್ಯಂಡ್ ನೌ ಐ ಆಮ್ ಟ್ರೇಡಿಂಗ್. ಓಕೆ, ಟ್ರೇಡಿಂಗ್ ಆನ್ ಅದರ್ ಪೀಪಲ್ಸ್. ನಾನು ಬೇರೆ ಕಡೆಯಿಂದ ತುಳಿಸ್ಕೊಂಡು ಸಾಕಾಗಿ ದಪ್ಪ ಇರೋ ಶೂ ತೊಗೊಂಡಿನಿ. ಅಂಥ ಶೂವಿಂದ ನಾನು ಬೇರೆಯವರಿಗೆ ತುಳಿತಾ ಇದ್ದೀನಿ ಅಂತೇಳಿ ಒಂದು ಹಾಸ್ಯ ಮಿಶ್ರಿತ ಶೈಲಿಯಲ್ಲಿ ಅವನು ಹೇಳ್ತಾನೆ. ಹೋಪ್ ಐ ಡಿಡಂಟ್ ಹರ್ಟ್ ಯು ಸರ್. ಹೀ ಹ್ಯಾಡ್ ಹರ್ಟ್ ಮೀ ಬಟ್ ಹಿ ವಾಸ್ ಸೋ ನೈಸ್ ಅಬೌಟ್ ಇಟ್ ದ್ಯಾಟ್ ಐ ಅಶೋರ್ಡ್ ಹಿಮ್ ಹಿ ಹ್ಯಾಡ್ ನಾಟ್. ಅವನಂದ, ಸರ್ ನನ್ನ ಬೂಟ್ ದಪ್ಪಗಿದೆ, ಓಕೆ, ಸೊ ದಯವಿಟ್ಟು ಕ್ಷಮಿಸಿ, ನಾನು ನಿಮಗೆ ಭಾಳ ನೋವು ಉಂಟು ಮಾಡಿಲ್ಲ ಅಂತ ಅನಿಸುತ್ತೆ ಅಂತ ಲೇಖಕರಿಗೆ ಹೇಳ್ತಾನೆ. ಲೇಖಕರಿಗೆ ನೋವಾಗಿದ್ದರೂ ಸಹಿತ ಹೇಳ್ತಾರೆ, ನೋ 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 ನಾಟ್ ಎಟ್ ಆಲ್ ಅಂತೆ ಹೇಳ್ತಾರೆ. ಆಫ್ಟರ್ ದಿಸ್ ಐ ಬಿಗ್ಯಾನ್ ಟು ಅಬ್ಸರ್ವ್ ಹಿಮ್ ವೆನ್ ಎವರ್ ಐ ಬೋರ್ಡೆಡ್ ಹಿಸ್ ಬಸ್ ಆ್ಯಂಡ್ ಫೌಂಡ್ ಅ ಕ್ಯೂರಿಯಸ್ ಪ್ಲೆಷರ್ ಇನ್ ದ ಕಾನ್ಸ್ಟಂಟ್ ಗುಡ್ ನೇಚರ್ ಆಫ್ ಹಿಸ್ ಬೇರಿಂಗ್. ಆಮೇಲೆ ನಾನು ಅವನ ಬಸ್ಸಲ್ಲಿ ಹತ್ತೋದು, ಅವನ ಬಸ್ಸಲ್ಲಿ ಅಬ್ಸರ್ವ್ ಮಾಡೋದು, ಅದು ಮುಂದೆ ಹಾಗೆ ನಡೀತು. ಅವನ ಬಸ್ಸಲ್ಲಿ ಯಾವತ್ತೂ ದೇರ್ ವಾಸ್ ಅ ಚಿಯರ್ನೆಸ್, ಓಕೆ, ಆ್ಯಂಡ್ ಕ್ಯೂರಿಯಸ್ ಪ್ಲೆಜರ್, ಒಂದು ಕ್ಯೂರಿಯಾಸಿಟಿ, ಒಂದು ಆಸಕ್ತಿಕರವಾದ ಪ್ಲೆಜರು, ಹ್ಯಾಪಿನೆಸ್ಸು ಅವನ ಬಸ್ಸಲ್ಲಿ ಆ ವಾತಾವರಣ ಇರ್ತಾ ಇತ್ತು. ಸಿ ಸೀಮ್ ಟು ಹ್ಯಾವ್ ಆ್ಯನ್ inexhaustible fund of patience. He was having inexhaustible fund of patience. ಓಕೆ, ಅವನ ಹತ್ರ ಇಷ್ಟು ದೊಡ್ಡ ಮಟ್ಟದ ಪೇಷನ್ಸು, ಇನ್ಎಕ್ಸಾಸ್ಟಿಬಲ್ ಇನ್ ದ ಸೆನ್ಸ್ ಎಂದೂ ಖರ್ಚಾಗಲಾರ್ದಷ್ಟು ತಾಳ್ಮೆ ಅವನಲ್ಲಿತ್ತು. ಆ್ಯಂಡ್ ಗಿಫ್ಟ್ ಫಾರ್ ಮೇಕಿಂಗ್ ಹಿಸ್ ಪ್ಯಾಸೆಂಜರ್ಸ್ ಕಂಫರ್ಟೇಬಲ್. He had a lot of patience and gift for his passengers. Okay, so life is sometimes like a journey. So it's a bus journey. When your destiny comes, you have to get down. Okay, we don't know when our destiny comes. So till that time, we should be happy and cheerful with everyone. So spread happiness. Happiness will come back to you. Okay. Next, I noticed that if it was raining, he would run up the stairs to give someone the tip that there was room inside. If it was raining, ಮಳೆ ಬರ್ತಾ ಇದ್ದರೆ, he used to run up to the stairs. ಬಾಗಿಲ ಹತ್ರ, ಮೆಟ್ಟಲ ಹತ್ರ ಹೋಗಿ ಹೇಳ್ತಿದ್ದ, ಬನ್ನಿ ಬನ್ನಿ ಒಳಗಡೆ ಜಾಗ ಇದೆ ಅಂಥೇಳಿ, ಅಲ್ಲಿ ನಿಂತವರಿಗೆ ಮಳೆ ಇತ್ತಂದರೆ. ವಿತ್ ಅ ಓಲ್ಡ್ ಪೀಪಲ್ he was considerate as a son.
ಓಕೆ. ಸೊ ವಯಸ್ಸಾದವ್ರಿಗೆ ಅವನು ಮಗನ ಥರ ಟ್ರೀಟ್ ಮಾಡ್ತಿದ್ದ. ವೆರಿ ಕನ್ಸಿಡರೇಟ್, ವೆರಿ ಕೇರಿಂಗ್ ಆ್ಯಂಡ್ ಕೈಂಡ್. ವಿತ್ ಚಿಲ್ಡ್ರನ್ ಆ್ಯಸ್ ಅ ಸಾಲಿಸಿಟಸ್, ಆ್ಯಸ್ a father figure, he was caring. He had evidently peculiarly warm place in his heart for young people. ಯಂಗ್ ಪೀಪಲ್ಗಂತೂ ಅವನ ಹೃದಯದಲ್ಲಿ ಬಹಳ ಅತ್ಯಂತ ಕೋಮಲವಾದ ಒಂದು ಬೆಚ್ಚಗಿನ ಜಾಗ ಇತ್ತು. ಆ್ಯಂಡ್ ಆಲ್ವೇಸ್ ಇಂಡಲ್ಜ್ಡ್ ಇನ್ ಸಮ್ ಮೆರಿ ಜಸ್ಟ್, cheerful joke with them. If he had a blind man on board, it wasn't enough to set him down safely on the pavement ಕೆಳಗಡೆ. ಏನಾದರೂ ಬ್ಲೈಂಡ್ ಮ್ಯಾನ್ ಹತ್ತಿದ್ರೆ ಅವನಿಗೆ ಕೆಳಗಡೆ ಇಳಿಸಿ ಬಿಡ್ತಿರಲಿಲ್ಲ. ಇಟ್ ವಾಸ್ ನಾಟ್ ಇನಫ್ ಫಾರ್ ಹಿಮ್. ಹಿ ವುಡ್ ಕಾಲ್ ಟು ಬಿಲ್ ಇನ್ ಫ್ರಂಟ್ ಟು ವೇಟ್. ಯಾರಾದರೂ ಟಿಕೆಟ್ ಕೇಳಿದ್ರೆ ಅವ್ರಿಗೆ ಏನು ಹೇಳ್ತಿದ್ದ, ಒಂಚೂರು ನಿಲ್ರಿ ಅಂತ ಹೇಳ್ತಿದ್ದ. ಹಿ ಟುಕ್ ಹಿಮ್ ಅಕ್ರಾಸ್ ದ ರೋಡ್ ಆರ್ ರೌಂಡ್ ದ ಕಾರ್ನರ್ ಆರ್ ಅದರ್ವೈಸ್ ಸೇಫ್ಲಿ ಆನ್ ಹಿಸ್ ವೇ. ಅವನಿಗೆ ಯಾರೋ ಟಿಕೆಟ್ ಕೇಳಿದ್ರೆ ಅವ್ರಿಗೆ ಒಂದು ನಿಲ್ಲಿಸಂಥೇಳಿ ಬಸ್ಸನ್ನು ನಿಲ್ಲಿಸಿ ಅವರನ್ನು ಸೈಡಿಗೆ ಒಂದು ಸರಿಯಾದ ಸೇಫಾದ ಜಾಗಕ್ಕೆ ತಲುಪಿಸಿ ಬರ್ತಿದ್ದ. ಐ ಫೌಂಡ್ ದ್ಯಾಟ್ ಹಿ ಇರಾಡಿಯೇಟೆಡ್ ಇನ್ ದ ಸೆನ್ಸ್ ಫೀಲಿಂಗ್ ದ ಅಟ್ಮಾಸ್ಫಿಯರ್ ವಿತ್ ಅ ಹ್ಯಾಪಿನೆಸ್. such an atmosphere of a good temper and kindliness that a journey with him was a lesson in natural courtesy and good manners. ಅವನು ಬಸ್ಸಲ್ಲಿ ಒಂದು ಸಲ ಜರ್ನಿ ಮಾಡಿದ್ರೆ ಸಾಕು, ಇಟ್ ವಾಸ್ ಅ ಲೆಸನ್ ಫಾರ್ ಎವ್ರಿ ಒನ್ ಅಬೌಟ್ ಅ ಕರ್ಟಸಿ ಆ್ಯಂಡ್ ಗುಡ್ ಆ್ಯಟಿಟ್ಯೂಡ್. ಓಕೆ. ಸೊ ವಿನಯ, ಪ್ರೀತಿ, ಮತ್ತೊಬ್ಬರನ್ನು ಪ್ರೀತಿಸೋದು, ಮನುಷ್ಯತ್ವದಿಂದ ವರ್ತಿಸೋದು, ಇದೆಲ್ಲ ಅವನು ಬಸ್ಸಲ್ಲಿ ಒಂದು ಸಲ ಪ್ರಯಾಣ ಮಾಡಿದ್ರೆ ಸಾಕು, ಆ ಎಲ್ಲ ಪಾಠಗಳನ್ನು ಆಟೋಮೆಟಿಕ್ಕಾಗಿ ನಾವು ಕಲಿತು ಬಿಡ್ತೀವಿ ಅಂಥೇಳಿ ಹೇಳ್ತಾರೆ. ನೆಕ್ಸ್ಟ್, ವಾಟ್ ಸ್ಟ್ರಕ್ ಮೀ ಪರ್ಟಿಕ್ಯುಲರ್ಲಿ ವಾಸ್ ದ ಈಸ್ ವಿತ್ ವಿಚ್ ಹಿ ಗಾಟ್ ಥ್ರೂ ಹಿಸ್ ವರ್ಕ್. ನನಗೆ ಭಾಳ ಕಾಡಿದ್ದೇನು ಅಂತಂದರೆ, ಅವನು ತನ್ನ ಕೆಲಸದಲ್ಲಿ ಎಷ್ಟು ಆರಾಮಾಗಿ, ಎಷ್ಟು ಹ್ಯಾಪಿಯಾಗಿರ್ತಾನೆ. ಓಕೆ. ಕಂಡಕ್ಟರ್ ವರ್ಕ್ ಈಸ್ ವೆರಿ ಸ್ಟ್ರೆಸ್ಡ್. ಮುಂಜಾನೆಯಿಂದ ಸಾಯಂಕಾಲ ತನಕ ನಿಂತೇ ಇರಬೇಕು, ಮೂವ್ ಆಗ್ತಾನೆ ಇರಬೇಕು, ಟಿಕೆಟ್ ಕೊಡ್ತಾನೆ ಇರಬೇಕು. ಆ್ಯಂಡ್ ಹಿ ಹ್ಯಾಸ್ ಟು ಹ್ಯಾಂಡಲ್ ಡಿಫರೆಂಟ್ ಕೈಂಡ್ ಆಫ್ ಅ ಪ್ಯಾಸೆಂಜರ್ಸ್. ಒಂದೇ ಥರ ಪ್ಯಾಸೆಂಜರ್ಸ್ ಬರ್ತಾರಾ? ಡಿಫರೆಂಟ್ ಕೈಂಡ್. ಆದರೂ ಸಹಿತ ಅವನು ಅಷ್ಟು ಚೇರ್ಫುಲ್ ಇರಲಿಕ್ಕೆ ಹೆಂಗೆ ಸಾಧ್ಯ? ಇಫ್ ಅ ಬ್ಯಾಡ್ ಮ್ಯಾನರ್ಸ್ ಆರ್ ಇನ್ಫೆಕ್ಸಿಯಸ್, ಸೊ ಆಲ್ಸೋ ಗುಡ್ ಮ್ಯಾನರ್ಸ್. ಬ್ಯಾಡ್ ಮ್ಯಾನರ್ಸ್ ಮಾತ್ರ ಸ್ಪ್ರೆಡ್ ಆಗ್ತಾವೆ ಅಂತ ಅಂದ್ಕೊಂಡ್ರೆ, ಗುಡ್ ಮ್ಯಾನರ್ಸು ಸಹಿತ ಅಷ್ಟೇ ಬೇಗ ಸ್ಪ್ರೆಡ್ ಆಗ್ತದೆ. ಇಫ್ ವಿ ಎನ್ಕೌಂಟರ್ ಇನ್ಸಿವಿಲಿಟಿ, ಮೋಸ್ಟ್ ಆಫ್ ಅಸ್ ಆರ್ ಆ್ಯಟ್ ಟು ಬಿಕಮ್ ಅನ್ಸಿವಿಲ್. ಓಕೆ. ನಮ್ಮೊಂದಿಗೆ ಯಾರಾದರೂ ಅನ್ಸಿವಿಲ್ ಆಗಿ ಬಿಹೇವ್ ಮಾಡಿದ್ರೆ, ಈವನ್ ವಿ ಸ್ಟಾರ್ಟ್ ಬಿಹೇವಿಂಗ್ ಲೈಕ್ ಅ ಅನ್ಸಿವಿಲ್. ಅನಾಗರಿಕವಾಗಿ ಯಾರಾದರೂ ನಮ್ಮ ಜೊತೆ ಬಿಹೇವ್ ಮಾಡಿದ್ರೆ, ನಾವು ಸಹಿತ ಮತ್ತೊಬ್ಬರ ಜೊತೆ ಅನಾಗರಿಕರ ಥರ ಬಿಹೇವ್ ಮಾಡಲಿಕ್ಕೆ ಶುರು ಮಾಡ್ತೀವಿ. ಬಟ್ ಇಟ್ ಈಸ್ ಅನ್ಯೂಶುವಲಿ ಆ್ಯನ್ ಅನ್ಕೌತ್ person who can be disagreeable with the sunny people. Happy people might reject the uncivilized person. It is with the manners as with the weather. Nothing cheers up my spirit, nothing clears up my spirit like a fine day. ಓಕೆ. ಕೀಟ್ಸ್ ಹೇಳ್ತಾನೆ ಒಂದು ಕಡೆ, ನನ್ನ ಅದ್ಭುತವಾದ ದಿನ ಒಂದು ಒಳ್ಳೆಯ ಮೂಡನಿಂದ ಶುರುವಾಗುತ್ತೆ, ಅದೇ ರೀತಿ ಕೊನೆಗೊಳ್ಳುತ್ತೆ. ಓಕೆ. ಇಟ್ ಮೈಟ್ ಬಿ ಎ ಗುಡ್ ಅಟ್ಮಾಸ್ಫಿಯರ್, ಇಟ್ ಮೈಟ್ ಬಿ ಎ ಗುಡ್ ಪೀಪಲ್ whom we are meeting. ಓಕೆ. ಇಟ್ ಮೈಟ್ ಬಿ ಸಮ್ ಗುಡ್ ವರ್ಡ್ಸ್, ಕೈಂಡ್ ವರ್ಡ್ಸ್, ಓಕೆ, ವಿಚ್ ವಿ ಆರ್ ಹಿಯರಿಂಗ್ ಆರ್ ವಿಚ್ ವಿ ಆರ್ ಸೇಯಿಂಗ್ ಟು ಸಮ್ ಒನ್. ಸೊ ದಟ್ ಮೇಕ್ಸ್ ಮೈ ಗುಡ್ ಡೇ ಅಂಥೇಳಿ ಕೀಟ್ಸ್ ಹೇಳ್ತಾನೆ. ಆ್ಯಂಡ್ ಅ ಚಿಯರ್ಫುಲ್ ಪರ್ಸನ್ ಡಿಸೆಂಡ್ಸ್, in the sense moves, on even the gloomiest of us something of the benediction. ನಾವು ಎಷ್ಟೇ ಕಷ್ಟದಲ್ಲಿ ನೋವಿನಲ್ಲಿದ್ದರೂ ಸಹಿತ, ಓಕೆ, ದ ಪರ್ಸನ್ಸ್ ಲೈಕ್ ದಿಸ್ ಕಂಡಕ್ಟರ್, ದೇ ವಿಲ್ ಮೇಕ್ ಅವರ್ ಮೂಡ್ cheerful. That is a blessing, okay, of a fine day. Even though we are depressed that particular day, they will make our mood cheerful, okay, and they will bless our day with a happiness.
And so it was always fine weather on the polite conductor's bus. ನೀವು ಅವನ ಬಸ್ಸಲ್ಲಿ ಯಾವಾಗ ಹೋದರೂ ಇಟ್ ವಾಸ್ ಚಿಯರ್ಫುಲ್ ವೆದರ್. ಓಕೆ, ಅದ್ಭುತವಾದ ಒಂದು ವಾತಾವರಣ ಇರ್ತಿತ್ತು, ಕೂಲಾದ ಒಂದು ವಾತಾವರಣ ಇರ್ತಿತ್ತು. ಆ್ಯಂಡ್ ಹೀಸ್ ಓನ್ ಸಿವಿಲಿಟಿ, ಹೀಸ್ ಕಾನ್ಸಿಲಾರಿಟಿ, his conciliatory ಅಂದರೆ ಪೀಸ್ಫುಲ್ನೆಸ್ಸು, ಅಡ್ರೆಸ್ ಆ್ಯಂಡ್ ಗುಡ್ ಹ್ಯೂಮರ್ಡ್ ಬಿಯರಿಂಗ್ ಇನ್ಫೆಕ್ಟೆಡ್ ಹಿಸ್ ಪ್ಯಾಸೆಂಜರ್ಸ್. ಗುಡ್ ಹ್ಯೂಮರ್ಡ್ ಬೀಯಿಂಗ್, ಅವನ ಸಮಯ ಪ್ರಜ್ಞೆ, ಹಾಸ್ಯ ಪ್ರಜ್ಞೆ, ಓಕೆ, ಅವನ ಒಂದು ನಾಗರಿಕತೆ, ಓಕೆ, ಅವನ ಶಾಂತಿಯ ಒಂದು ವಾತಾವರಣ, ಓಕೆ, ಅವನ ಮಾತಿನ ಚಾತುರ್ಯ ಅಲ್ಲೇನಾಗ್ತಿತ್ತು, ಇಟ್ ಯೂಸ್ ಟು ಇನ್ಫೆಕ್ಟ್ ಹಿಸ್ ಪ್ಯಾಸೆಂಜರ್ಸ್. ಅವನ ಪ್ಯಾಸೆಂಜರ್ಸಿಗೆ ಸ್ಪ್ರೆಡ್ ಆಗ್ತಿತ್ತು ಇವನು ಒಳ್ಳೆಯತನ, ಇವನು ಒಳ್ಳೆಯ ನಡತೆ. ಓಕೆ, ನಾವು ಯಾವುದನ್ನು ನೋಡ್ತೀವಿ, ಯಾವುದನ್ನು ಅವಾಗವಾಗ ಫೇಸ್ ಮಾಡ್ತೀವಿ, ಅದನ್ನು ನಾವು ಆಗ್ತೀವಿ. ಓಕೆ, ಆ ರೀತಿ ಕಂಡಕ್ಟರು ಒಂದು ಒಳ್ಳೆಯ ಅಟ್ಮಾಸ್ಫಿಯರನ್ನು ಸ್ಪ್ರೆಡ್ ಮಾಡ್ತಾ ಇದ್ದ. ಇನ್ ಲೈಟ್ನಿಂಗ್ ದೇರ್ ಸ್ಪಿರಿಟ್ ಹಿ ಲೈಟನ್ಡ್ ಹಿಸ್ ಓನ್ ಟಾಸ್ಕ್. ಫಾರ್ ಲೈಟ್ನಿಂಗ್ ದೇರ್ ಸ್ಪಿರಿಟ್, ಓಕೆ, ಹಿ ವಾಸ್ ಲೈಟಿಂಗ್ ಹಿಸ್ ಓನ್ ಟಾಸ್ಕ್. ಓಕೆ, ಅದನ್ನೇ ಗುರಿಯಂತಾಗಿ ಮಾಡ್ಕೊಂಡಿದ್ದ ಅವನು. ಕೆಲಸ ಮಾಡೋದು, ಕಂಡಕ್ಟರ್ ಕೆಲಸ ಬರೀ ಟಿಕೆಟ್ ಕೊಡೋದು, ಮುಂದೆ ಹೋಗಿ ಅಂತ ಹೇಳೋದಲ್ಲ. ಓಕೆ, ಎಲ್ಲರನ್ನೂ ಪ್ರೀತಿಯಿಂದ ಮಾತಾಡಿಸೋದು, ಸಂತೋಷದಿಂದ ನಗ್ನಗ್ತಾ ಇರೋದು, ಬೇರೆಯವ್ರಿಗೆ ನಗಿಸೋದು, ಜೋಕ್ ಮಾಡೋದು, ಓಕೆ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದು, ವೃದ್ಧರಿಗೆ ಶೀಟ್ ಕೊಡೋದು, ಓಕೆ, ಇಂಥದ್ದೆಲ್ಲವನ್ನು ಮಾಡಿ ಏನು ಮಾಡ್ತಿದ್ದ, ಹಿ ವಾಸ್ ಮೇಕಿಂಗ್ ದ ಅಟ್ಮಾಸ್ಫಿಯರ್ ವೆರಿ ಚಿಯರ್ಫುಲ್. His gaiety, in the sense cheerfulness, was not a wasteful luxury. ಅವನ ಕರುಣೆ ಎಂದೂ ವೇಸ್ಟ್ ಆಗ್ತಿರಲಿಲ್ಲ, ಬಟ್ ಅ ಸೌಂಡ್ ಇನ್ವೆಸ್ಟ್ಮೆಂಟ್. ಯುವರ್ ಗುಡ್ ಆ್ಯಟಿಟ್ಯೂಡ್, ಯುವರ್ ಹ್ಯೂಮನ್ಲಿ ಬಿಹೇವಿಯರ್, ಇಟ್ ಈಸ್ ನಾಟ್ ಅ ವೇಸ್ಟ್ ಇನ್ವೆಸ್ಟ್ಮೆಂಟ್, ಇಟ್ ಈಸ್ ನಾಟ್ ಅ ವೇಸ್ಟ್ luxury, it is a very great sound investment. Okay, if you invest courtesy, you will get back the courtesy with interest. Okay. It is a matter of general agreement that the war has had a chilling effect upon those little everyday civilities of behavior that sweeten the general air. War. Okay. So if we consider life itself is a war, so everyone is fighting their battle. ಎಲ್ಲರೂ ಯುದ್ಧದಲ್ಲಿದ್ದಾರೆ. ಸಣ್ಣವರು ಸಹಿತ ಸ್ಟ್ರೆಸ್ಸಲ್ಲಿದ್ದಾರೆ, ಮಕ್ಕಳು ವಯಸ್ಸಾದವರು ಸ್ಟ್ರೆಸ್ಸಲ್ಲಿದ್ದಾರೆ, ಶ್ರೀಮಂತರು ಸ್ಟ್ರೆಸ್ಸಲ್ಲಿದ್ದಾರೆ, ಬಡವರು ಸ್ಟ್ರೆಸ್ಸಲ್ಲಿದ್ದಾರೆ. ಅಂಥ ವಾತಾವರಣದಲ್ಲಿ ಇಂಥ ಒಬ್ಬ ಮನುಷ್ಯ ಜೊತೆ ಸ್ವಲ್ಪ ಹೊತ್ತಿರೋದ್ರಿಂದ ಓಕೆ ಅದೇನಾಗ್ತದೆ, ಇಟ್ ವಿಲ್ ಸ್ವೀಟನ್ ದ ಜನರಲ್ ಏರ್. ಓಕೆ, ಒಂದು ರುಚಿಕರವಾದ ಒಂದು ವಾತಾವರಣವನ್ನು ಸೃಷ್ಟಿ ಮಾಡ್ತದೆ. ವಿ ಮಸ್ಟ್ ಗೆಟ್ ದೋಸ್ ಸಿವಿಲಿಟೀಸ್ ಬ್ಯಾಕ್. ನಾವು ಆ ನಾಗರಿಕತೆಯನ್ನು ಮತ್ತೆ ಪಡ್ಕೊಳ್ಬೇಕು. ಇಫ್ ವಿ ಆರ್ ಮೇಕ್ ಲೈಫ್ ಕೈಂಡ್ಲಿ ಆ್ಯಂಡ್ ಟಾಲರೇಬಲ್ ಫಾರ್ ಈಚ್ ಅದರ್, if we have to make this earth the better place, we have to spread the happiness, we have to fair enough in our dealings. Okay, ನಾವು ಸಂತೋಷವನ್ನು ಕೊಟ್ಟು ಸಂತೋಷವನ್ನು ತಗೊಂಡ್ರೆ ಮಾತ್ರ ಒಂದು ಉತ್ತಮವಾದ ಆಹ್ಲಾದಕರವಾದ ವಾತಾವರಣ ಈ ಸಮಾಜದಲ್ಲಿ ಭೂಮಿಯ ಮೇಲೆ ಇರುತ್ತೆ ಅಂತ ಗಾರ್ಡಿನರ್ ಹೇಳ್ತಾನೆ. Fine. We cannot get them back by invoking the law. By implementing the law, we cannot change the society. The policeman is a necessary symbol and the law is a necessary institution for a society that is still somewhat lower than the angels. Of course, in a society, the police people are needed, and even police stations are needed. Okay, they are just like next to the God, ಬಿಲೋ ಟು ದ ಗಾಡ್. ಓಕೆ, ಒಂದು ರೀತಿಯಲ್ಲಿ ದೇವಮಾನವರಿದ್ದಂಗೆ ಸಮಾಜವನ್ನು ರಕ್ಷಣೆ ಮಾಡಲಿಕ್ಕೆ, ನಮಗೆ ಸೆಕ್ಯೂರಿಟಿ ಕೊಡಲಿಕ್ಕೆ. ಬಟ್ ದ ಲಾ ಕ್ಯಾನ್ ಓನ್ಲಿ ಪ್ರೊಟೆಕ್ಟ್ ಅಸ್ ಅಗೇನ್ಸ್ಟ್ ಮಟೀರಿಯಲ್ ಅಟ್ಯಾಕ್, ಫಿಸಿಕಲ್ ಅಟ್ಯಾಕ್. ಇಫ್ ವಿ ಲಾಸ್ ಸಮ್ ಮಟೀರಿಯಲ್ ಆರ್ ಇಫ್ ವಿ ವೇರ್ ಬೀಯಿಂಗ್ ಡ್ಯಾಮೇಜ್ಡ್ ಫಿಸಿಕಲಿ, ದೆನ್ ಓನ್ಲಿ ದ ಲಾ ವಿಲ್ ಗಿವ್ ಅಸ್ ಜಸ್ಟಿಸ್. ಬಟ್ ದ ಲಾ ಕ್ಯಾನ್ ಓನ್ಲಿ ಪ್ರೊಟೆಕ್ಟ್, ನಾರ್ will the liftman's way of meeting the moral affront by physical violence help us to restore the civilities.
No. The way the liftman behaved with the passenger, okay, that will not give us a justice. That is a not right way, okay, which will not help us in restoring the civility in the society. I suggest to him that he would have had a more subtle and effective revenge if he had treated the gentleman who would not say please with elaborate politeness. ಅವನು ಪ್ಲೀಸ್ ಅಂತ ಹೇಳಿಲ್ಲ ಅಂಥೇಳಿ ಅವನಿಗೆ ಹೊಡೆದು ಆಚೆ ಹಾಕೋದಕ್ಕಿಂತ ಅವನಿಗೆ ಚೆನ್ನಾಗಿ ಟ್ರೀಟ್ ಮಾಡಿ ಅವನಿಗೆ ಇನ್ನೂ ಜಾಸ್ತಿ ಒಂದು ಓಕೆ ಪ್ರೀತಿ ಕೊಟ್ಟು ಗೌರವ ಕೊಟ್ಟು ಟ್ರೀಟ್ ಮಾಡಿದರೆ ಇಟ್ ವಾಸ್ ಅ ಸ್ವೀಟ್ ರಿವೆಂಜ್. ಓಕೆ, ಸೊ ರಿವೆಂಜ್ ಈಸ್ ಡಿಫರೆಂಟ್, ಸ್ವೀಟ್ ರಿವೆಂಜ್ ಈಸ್ ಡಿಫರೆಂಟ್. He would have had the victory not only over the bore in the sense bad mannered person, but over himself. ಅವನು ಹಾಗೇನಾದರೂ ಮಾಡಿದ್ದರೆ, ಪ್ರೀತಿಯಿಂದ ಅತಿ ಹೆಚ್ಚು ಗೌರವದಿಂದ ನಡ್ಕೊಂಡಿದ್ದರೆ ಅವನು ಆ ಪ್ಯಾಸೆಂಜರ್ ಮೇಲೆ ವಿಕ್ಟರಿ ಗೆದ್ದಂಗೆ ಆಗಲಿಲ್ಲ, ತನ್ನನ್ನು ತಾನು ಗೆದ್ದಂಗೆ ಆಗ್ತಿತ್ತು. ಆ್ಯಂಡ್ ದ್ಯಾಟ್ ಈಸ್ ದ ವಿಕ್ಟರಿ ಕೌಂಟ್ಸ್. ಆ ವಿಜಯ ಕೌಂಟ್ ಆಗೋದು, ಮತ್ತೊಬ್ಬರನ್ನು ಗೆಲ್ಲೋದಲ್ಲ, ನಮ್ಮನ್ನು ನಾವು ಗೆಲ್ಲೋದು. ದ್ಯಾಟ್ ವಿಕ್ಟರಿ ರಿಯಲಿ ಕೌಂಟ್ಸ್, ದ್ಯಾಟ್ ವಿಕ್ಟರಿ ಈಸ್ ವರ್ತ್. ದ ಪೊಲೈಟ್ ಮ್ಯಾನ್ ಮೇ ಲೂಸ್ ದ ಮಟೀರಿಯಲ್ ಅಡ್ವಾಂಟೇಜ್, ಬಟ್ ಹಿ ಆಲ್ವೇಸ್ ಹ್ಯಾಸ್ ದ ಸ್ಪಿರಿಚುವಲ್ ವಿಕ್ಟರಿ. ನಾವು ಪೊಲೈಟ್ ಆಗಿರೋದ್ರಿಂದ ನಮಗೆ ಕೆಲವೊಂದು ಕಡೆ ಹಾನಿ ಆಗಬಹುದು. ಓಕೆ, ಸೊ ನಾವು ಮಟೀರಿಯಲ್ ಅಡ್ವಾಂಟೇಜನ್ನು ಕೆಲವೊಂದು ಕಳ್ಕೋಬಹುದು, ಕೆಲವೊಂದು ಜನ ನಮಗೆ ನಮ್ಮನ್ನೇ ದುಃಖ ತಪ್ತರನ್ನಾಗಿ ಮಾಡಬಹುದು. ಆದರೆ ದ ಸ್ಪಿರಿಚುವಲ್ ವಿಕ್ಟರಿ, ದ ವಿಕ್ಟರಿ ಓವರ್ ದ ಓನ್ ವಿಚ್ ಯು ಗಿವ್ ದ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್, ದಟ್ ಈಸ್ ಮೋರ್ ದ್ಯಾನ್ ಎನಫ್. ದಟ್ ವಿ ವಿಲ್ ನೆವರ್ ಗೆಟ್ ಬೈ ಅದರ್ ಥಿಂಗ್ಸ್ ಅಂತ ಗಾರ್ಡನರ್ ಹೇಳ್ತಾನೆ. ಐ ಕಮೆಂಟ್ ಟು ದ ಲಿಫ್ಟ್ ಮ್ಯಾನ್ ಅ ಸ್ಟೋರಿ ಆಫ್ ಚೆಸ್ಟರ್ಫೀಲ್ಡ್. ಓಕೆ, ನಾನು ಚೆಸ್ಟರ್ಫೀಲ್ಡ್ನ ಒಂದು ಸ್ಟೋರಿ ಹೇಳ್ತೀನಿ. ಚೆಸ್ಟರ್ಫೀಲ್ಡ್ ಈಸ್ ರೈಟರ್, is a writer of London. In his time, the London streets were without the pavements of today, and the man who took the wall had the driest footing. ಆ ಕಾಲದಲ್ಲಿ ಲಂಡನ್ನಲ್ಲಿ ಏನಿತ್ತು, ಈ ಚೆಸ್ಟರ್ಫೀಲ್ಡು ಈ ಲೇಖಕರು ಇರುವಾಗ, ಓಕೆ, ಸೊ ರೋಡ್ಗಳು ಭಾಳ ಬ್ರಾಡ್ ಆಗಿರಲಿಲ್ಲ, ಪೇವ್ಮೆಂಟ್ ಕಾಲುದಾರಿಗಳು ಭಾಳ ಸಣ್ಣವಿದ್ದವು. ಓಕೆ, ಸೊ ಒಬ್ಬರನ್ನೊಬ್ಬರು ಹೀಗೆ ಒಬ್ಬರು ನಿಂತು ಇನ್ನೊಬ್ಬರಿಗೆ ಸೈಡ್ ಕೊಡಬೇಕಾಗ್ತಿತ್ತು. ಓಕೆ, ನಾವು ಸೆಂಟ್ರಲ್ಲಿ ಹೋಗ್ತಿದ್ರೆ ಇನ್ನೊಬ್ರು ಪಾಸ್ ಆಗ್ತಾ ಇರಲಿಲ್ಲ, ಆ ಒಂದು ಸಿಚುವೇಶನ್ ಇತ್ತು. ಅಂಥದ್ರಲ್ಲಿ ಚೆಸ್ಟರ್ಫೀಲ್ಡಲ್ಲಿ ಹೋಗ್ತಾ ಇದ್ದಾನೆ, ಎದುರಿಗೆ ಬಂದು ಯಾರಿದ್ದಾನೆ, ಹಿ ಟುಕ್ ದ ವಾಲ್ ಹ್ಯಾಡ್ ದ ಡ್ರೈಯೆಸ್ಟ್ ಫುಟ್ಟಿಂಗ್, ವೆರಿ ಆ್ಯಂಗ್ರಿ ಆ್ಯಂಡ್ ಅಟಿಟ್ಯೂಡ್ ಮ್ಯಾನ್. ಓಕೆ, ಒಳ್ಳೆ ರೌಡಿ ಥರ ಇಡೀ ಪೇವ್ಮೆಂಟನ್ನು ಆಕ್ರಮಿಸಿ ಬರ್ತಾ ಇದ್ದಾನೆ. ಮತ್ತು ಏನು ಹೇಳ್ತಾನೆ, ಐ ನೆವರ್ ಗಿವ್ ದ ವಾಲ್ ಟು ಅ ಸ್ಕೌಂಡ್ರಲ್. ಓಕೆ, ಶೆಟ್ಟರಿಂದ ಏನು ಹೇಳ್ತಾನೆ, ನಾನು ಸ್ಕೌಂಡ್ರಲ್ಗಳಿಗೆ, ಈಡಿಯಟ್ಗಳಿಗೆ ನಾನು ಎಂದೂ ದಾರಿ ಕೊಡಲ್ಲ ಅಂಥೇಳಿ ಒಂಥರ ಶಿಟ್ಟಿನಲ್ಲಿ, ಕೆಟ್ಟ ಆ್ಯಟಿಟ್ಯೂಡಲ್ಲಿ ಚೆಸ್ಟರ್ಫೀಲ್ಡಿಗೆ ಹೇಳ್ತಾನೆ. ಅವರಿಬ್ಬರು ಎದುರು ಬೆದುರಾಗಿದ್ದಾರೆ. ಓಕೆ, ಒಬ್ಬರು ಸರಿದು ನಿಂತರೆ ಮಾತ್ರ ಇನ್ನೊಬ್ರಿಗೆ ಹೋಗೋಕ್ಕಾಗೋದು, ಇಲ್ಲಾಂದರೆ ಆಗಲ್ಲ. ಅಂಥ ಇದರಲ್ಲಿ ಇವನು ಬರುವಾಗ ಆ ಒಬ್ಬ ಶಿಟ್ಟಿನ ಮನುಷ್ಯ, ಆ್ಯಟಿಟ್ಯೂಡ್ ಇರೋ ಮನುಷ್ಯ ಎದುರಿಗೆ ಬರ್ತಿದ್ದಾನೆ. ಏನು ಹೇಳ್ತಾನೆ, ಐ ವಿಲ್ ನೆವರ್ ಗಿವ್ ಅ ವೇ ಟು ಸ್ಕೌಂಡ್ರಲ್. ಮೂರ್ಖರಿಗೆ ನಾವು ದಾರಿಯನ್ನು ಕೊಡಲ್ಲ ಅಂಥೇಳಿ ಸಿಟ್ಟಿನಿಂದ ಗತ್ತಿನಿಂದ ಹೇಳ್ತಾನೆ. ಆವಾಗ ಚೆಸ್ಟರ್ಫೀಲ್ಡ್ ಏನು ಹೇಳ್ತಾನೆ, ಸೇಡ್ ಅ ಮ್ಯಾನ್ ಹೂ ಮೆಟ್ ಚೆಸ್ಟರ್ಫೀಲ್ಡ್ ಒನ್ ಡೇ ಇನ್ ದ ಸ್ಟ್ರೀಟ್. ಓಕೆ, ಒಂದಿನ, ಐ ಆಲ್ವೇಸ್ ಡೂ. ಹೌದಾ, ನೀನು ಈಡಿಯಟ್ಗಳಿಗೆ ಸ್ಕೌಂಡ್ರಲ್ಗಳಿಗೆ ದಾರಿ ಬಿಡಲ್ವಾ, ಬಟ್ ನಾನು ಬಿಡ್ತೀನಿ ಅಂಥೇಳಿ ಸರಿದು ನಿಲ್ತಾನೆ, ಅವನಿಗೆ ದಾರಿ ತೋರಿಸ್ತಾನೆ. ಓಕೆ, ಸೊ ದಿಸ್ ಈಸ್ ಹೌ. ಇಲ್ಲಿ ಮೂರ್ಖರು ಯಾರಾದರೂ, ಸ್ಕೌಂಡ್ರಲ್ ಯಾರಾದರೂ, ಅವನೇನು ಹೇಳಿದ್ದ, ನಾನು ಸ್ಕೌಂಡ್ರಲ್ಗಳಿಗೆ ದಾರಿಯನ್ನು ಕೊಡಲ್ಲ ಅಂಥೇಳಿ. ಅದು ಚೆಸ್ಟರ್ಫೀಲ್ಡ್ ಏನು ಹೇಳ್ದ, ಬಟ್ ನಾನು ಕೊಡ್ತೀನಿ ಅಂಥೇಳಿ ಅವನು ಸರಿದ. ದಿಸ್ ಈಸ್ ಹೌ ಇಟ್ ಗೋಸ್. ಸ್ಟೆಪ್ಪಿಂಗ್ ವಿತ್ ಅ ಬೋ ಇನ್ ಟು ದ ರೋಡ್. ಹಿಂಗೆ ಬಾಗಿ ಅವನಿಗೆ ಸೆಲ್ಯೂಟ್ ಮಾಡಿ ರೋಡಲ್ಲಿ ಹೋದ. ಐ ಹೋಪ್ ದ ಲಿಫ್ಟ್ ಮ್ಯಾನ್ ವಿಲ್ ಅಗ್ರಿ ದ್ಯಾಟ್ ಹಿಸ್ ರಿವೆಂಜ್ ವಾಸ್ ಮಚ್ ಮೋರ್ ಸ್ವೀಟ್ ದ್ಯಾನ್ ಇಫ್ ಹಿ ಹ್ಯಾಡ್ ಫಲಂಗ್ ದ ಫೆಲೋ ಇನ್ ಟು ದ ಮಡ್. ಆ ಮನುಷ್ಯನನ್ನು ಹೊಡೆದು ಆಚೆ ಹಾಕೋದಕ್ಕಿಂತ ಸ್ವೀಟರ್ ರಿವೆಂಜು ಅವನು ಅವರಿಗೆ ಗೌರವ ಕೊಟ್ಟು ತಗೋಬೋದಾಗಿತ್ತು. ಅವನಿಗೆ ಗೌರವ ಕೊಟ್ಟಿದ್ದರೆ ಅವನೇನು ಹೊಡೆದು ಅವನ ಆಚೆ ತಡೆದಲ್ಲ, ಅದಕ್ಕಿಂತ
ಸ್ವೀಟ್ ರಿವೆಂಜು, ಗ್ರೇಟ್ ರಿವೆಂಜು ಹಿ ವುಡ್ ಹ್ಯಾವ್ ಟೇಕನ್ ಅಂಥೇಳಿ ಗಾರ್ಡಿನರ್ ಹೇಳ್ತಾರೆ. ದಿಸ್ ಈಸ್ ದ ಎಂಡ್ ಆಫ್ ದ lesson, the beautiful and lengthy lesson on saying please. Okay, please read the whole lesson once or twice, and you know the new words I given, the meaning, you please write all the new words, and please write all the new words, and read the summary, English summary and Kannada summary, and try to understand all the questions and answers, and read it and understand it in English itself, because you have to write the answers in English itself. Okay, fine then. So watch all the 3 parts, then only you will understand. Part 1, part 2, part 3, 3 ಪಾರ್ಟ್ ನೋಡಬೇಕು, ಅವಾಗ ಮಾತ್ರ ನಿಮಗೆ ಪೂರ್ತಿ ಲೆಸನ್ ಅರ್ಥ ಆಗುತ್ತೆ. ಅರ್ಥ ಆಗದೇ ಇದ್ದರೆ, ಇಫ್ ಯು ಹ್ಯಾವ್ ಎನಿ ಕ್ವಶನ್, ಪ್ಲೀಸ್ ರೈಟ್ ಅ ಕಮೆಂಟ್. ಓಕೆ, ಇಫ್ ಯು ನಾಟ್ ಎಟ್ subscribed, please subscribe, and which are the lessons you want in future, please write in the comment. And if you found it useful, like it and share to your friends. Okay, and keep studying. Thank you very much. Take care.